ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಗುರುಜಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ನೀವು ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಇದು ಒಂದೇ ನಿಮಗೆ ಸುವರ್ಣಾವಕಾಶ ಇರುವಂಥದ್ದು. ಸೊ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಕೆಲವೊಂದು ಬಾರಿ ನಾವು ಎಲ್ಲೋ ಒಂದು ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಿದ್ದ ಕೆಲಸಕ್ಕೋ ಅಥವಾ ಆಗುತ್ತೋ ಆಗಲ್ವೋ ಅಂದ್ಕೊಂಡಿರೋ ಕೆಲಸಕ್ಕೋ ಅಥವಾ ಕ್ರಿಟಿಕಲ್ ಆಗಿರುವಂಥ ಸಿಚುಯೇಷನ್ ಇರ್ಬೋದು, ಅಂಥ ಸಂದರ್ಭದಲ್ಲಿ ಬಳಕೆ ಮಾಡ್ತೀವಿ ನಮ್ಮ ಪಾಲಿನ ದೇವರು ನೀವು ಅಂತ ಹೇಳ್ತೀವಿ. ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅಂತಲೇ ಹೇಳಬಹುದು. ಸೊ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಅಂಥ ಒಂದು ಸಂದರ್ಭಗಳು ಜೀವನದಲ್ಲಿ ಯಾವ ರೀತಿ ನಡೆಯುತ್ತೆ, ಆ ಒಂದು ಸ್ಥಾನದಲ್ಲಿ ಬರೋದಕ್ಕೆ ಯಾರು ಅರ್ಹರಾಗಿರ್ತಾರೆ, ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಅವ್ರ ಜೀವನದಲ್ಲಿ ಅಂಥ ಮಹತ್ವವಾಗಿರುವಂಥ ಕೆಲಸ ನಡೆದಾಗಲೇ ಆ ಮಾತು ಬರುವಂಥದ್ದು ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮ ಪಾಲಿನ ದೇವರು ಯಾರಿರಬೇಕು ಯೋಚನೆ ಮಾಡ್ತಾ ಬನ್ನಿ. ನೀವು ಕೇಳಿದ ಪ್ರಶ್ನೆ ಅಭೂತಪೂರ್ವ, ಅನನ್ಯವಾಗಿರುವಂಥದ್ದು, ಅನಂತ ಕಾಲಕ್ಕೂ ಬೇಕಾಗಿರುವಂಥದ್ದು, ಅಭ್ಯುದಯತನ ತೋರಿಸುವಂಥದ್ದು. ಈ ಪ್ರಶ್ನೆ ನಿಮಗೆ ಕೇಳಲಿಕ್ಕೆ ಬರಬೇಕಾದರೂ ಕೂಡ ಎಲ್ಲೋ ಒಂದು ಕಡೆ ಅವನ ಕೃಪೆ ಇದ್ದೇ ಬರೋದು. ಯಾರಿಗೋ ಅದು ಅಪ್ಲೈ ಆಗುವಂಥದ್ದು, ಇನ್ಯಾರಿಗೋ ಆ ಸಂದರ್ಭದಲ್ಲಿ ಒದಗಿ ಬಂದಿರತಕ್ಕಂತಹ ಕಷ್ಟಗಳ ನಿವಾರಣೆಗೆ ಅದು ದಿವ್ಯೌಷಧವೂ ಆಗಿದ್ದು ಪರಮೌಷಧವೂ ಆಗಿದ್ದು. ಅಂಥ ಪರಮೌಷಧವಾಗಿರತಕ್ಕಂಥ ಸನ್ನಿವೇಶಗಳಂತಂದ್ರೆ ತುಂಬ ಕ್ರಿಟಿಕಲ್. ಹೇಗೆ ಅಂತಂದರೆ ಇನ್ನವರಿಗೆ ಉಳಿಗಾಲವೇ ಇಲ್ಲ ಅಂತಹ ಸಿಚುವೇಶನ್. ಎಲ್ಲವೂ ಕೂಡ ಅವರಿಗೆ ಸಂಬಂಧಪಟ್ಟ ಮಾರ್ಗಗಳೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಎಲ್ಲ ಬಾಗಿಲು ಕೂಡ ಮುಚ್ಚಿದೆ, ಇನ್ನು ಸಾಧ್ಯವೇ ಇಲ್ಲ. ಯಾರೋ ಒಬ್ಬರು ಬಂದು ಎಲ್ಲವನ್ನು ಕೂಡ ಕರುಣಿಸಿದಾಗ ಎಷ್ಟೋ ವರ್ಷಗಳಿಂದ ಆಗದಿದ್ದು ಚಿಟಿಕೆ ಹೊಡೆಯೋದ್ರಲ್ಲ ಕೆಲಸ ಆಗಿರುತ್ತೆ. ಅವನು ಅವರ ಪಾಲಿನ ದೇವರು. ಅಬ್ಬಾ, ಇನ್ನು ಜೀವಿತ ಕಾಲಕ್ಕೆ ಇವರು ನನ್ನ ಗುರುಗಳು ಅಂತ ಇಟ್ಟುಕೊಳ್ಳುತ್ತಾ ಪೂಜಿಸುವಂಥ ಭಾವನೆ ಅವರ ಕಷ್ಟ ಕೋಟೆಗಳು ಯಾವತ್ತೂ ತೊರೆದಿರುತ್ತಾನೋ. ಇದಕ್ಕೆ ನಮ್ಮ ಪಾಲಿನ ದೇವರು ಅಂತ ಎಷ್ಟು ಜನ ನೀವು ಏನೇನು ಅಂದುಕೊಂಡಿದ್ದು ಯಾವುದ್ಯಾವುದು ಕ್ಷೇತ್ರದಲ್ಲಿ ಆ ಕೆಲಸಗಳು ಆಗಲಿಲ್ಲ ಅಂತ ಬೇಸತ್ತುಕೊಂಡಿದ್ದು ಈ ಮೋಕ್ಷದಾಯಿ ಕ್ಷೇತ್ರಗಳು ಅಂತ ಹೇಳಿದೆ. ಮೋಕ್ಷದಾಯಿ ಕ್ಷೇತ್ರಗಳು ಅಯೋಧ್ಯ, ಕಾಶಿ, ಅವಂತಿಕಾ, ಮಾಯಾ, ಪೂರಿ, ಜಗನ್ನಾಥನನ್ನು ಕೂಡ ಒಳಗೊಂಡಂತೆ ಕಾಂಚಿ, ಇವೆಲ್ಲವೂ ಕೂಡ 7 ಮೋಕ್ಷದಾಯಿ ಕ್ಷೇತ್ರಗಳಿದೆ. ಅಂತಹ ಮೋಕ್ಷದಾಯಿ ಕ್ಷೇತ್ರಗಳಲ್ಲಿ ಒಂದು ಪ್ರಧಾನವಾಗಿರತಕ್ಕಂತಹ 18 ಶಕ್ತಿ ಪೀಠಗಳಲ್ಲೂ ಕೂಡ ಮುಖ್ಯವಾಗಿ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಕ್ಕಂತಹ ಯಾವುದಾದರೂ ಸರಿಯೇ, ನೀವು ಪೂರಿ ಹೋಗ್ತೀರೋ, ಜಗನ್ನಾಥನಿಗೆ ಹೋಗುತ್ತೀರೋ, ದ್ವಾರಕಾ ಹೋಗ್ತೀರೋ, ಅವಂತಿಗೆ ಹೋಗ್ತೀರೋ, ಅಯೋಧ್ಯೆಗೆ ಹೋಗ್ತೀರೋ, ಕಾಶಿಗೆ ಹೋಗ್ತೀರೋ, ಕಾಂಚಿಗೆ ಹೋಗ್ತೀರೋ, ಎಲ್ಲಿ ಇದೆಯೋ ಇವೆಲ್ಲವೂ ಕೂಡ 7 ಈ ಒಂದು ಮನುಷ್ಯನ 7 ಜನ್ಮಗಳ ಪ್ರಾರಬ್ಧವನ್ನು ತೊಳೆಯಲು ನಿಮಗಿರ್ತಕ್ಕಂಥ ಮೋಕ್ಷದಾಯಿ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ನಿಮಗೇನಾದರೂ ಕೂಡ ಕುಳಿತುಕೊಂಡು ಅಭಿಷೇಕವನ್ನು, ಪಾರಾಯಣವನ್ನು, ಧ್ಯಾನವನ್ನು, ಯಜ್ಞವನ್ನು, ಆರಾಧನೆಯನ್ನು ಮಾಡತಕ್ಕಂತಹ ಸುಭಿಕ್ಷದ ಪರ್ವಕಾಲ ನಿನಗೆ ಒದಗಿ ಬಂದಿದೆ ಅಂತಂದರೆ ನಿನಗಿರ್ತಕ್ಕಂತಹ ಕಡು ಕಷ್ಟಗಳು, ಆಪತ್ತುಗಳು, ವಿಪತ್ತುಗಳು, ಕಳೆದುಕೊಳ್ಳುತ್ತ ಸಂಪತ್ತನ್ನು ಪಡೆದುಕೊಂಡೇ ತೀರ್ತೀನಿ. ಯಾವ ತರಹದ ಸಂಪತ್ತದು? ಮನುಷ್ಯನಿಗೆ ದೊಡ್ಡ ಸಂಪತ್ತು ಯಾವುದು ಅಂತಂದರೆ ಅವನಿಗೆ ಜ್ಞಾನವೇ ಸಂಪತ್ತಾಗಿರತಕ್ಕಂತಹದ್ದು. ಅವನೊಂದು ಆಭರಣ ಯಾವುದು ಅಂತಂದರೆ ಎಲ್ಲರಿಗೂ ಕೂಡ ಹೊಳಪನ್ನು ಕೊಡತಕ್ಕಂತಹ ಆ ಆಭರಣ ಯಾವುದು ಅಂತಂದರೆ ತಾಳ್ಮೆ ಅನ್ನೋದಾಗಿರುತ್ತೆ. ಅಂತಹದ್ದನ್ನು ಇಟ್ಕೊಂಡು ಮಾಡೋದಾದರೆ ಇಲ್ಲಿ ಒಂದು ಕಂಚಿ ಇದೆ, ನಾವು ತೆಗೆದುಕೊಳ್ಳೋಣ. ಕಂಚಿ ಕೂಡ ಮೋಕ್ಷದಾಯಿ ಕ್ಷೇತ್ರವೇ. ಆದ್ದರಿಂದ ನೀವೇನಾದರೂ ಕಂಚಿ ಕಾಮಾಕ್ಷಿ ದೇಗುಲದಲ್ಲಿ ಅಭಿಷೇಕ ಮಾಡತಕ್ಕಂತಹ ಯೋಗ, ಅಭಿಷೇಕವನ್ನು ನೋಡತಕ್ಕಂತಹ ಯೋಗ ನಿಮಗೆ ಒದಗಿ ಬಂದಿದೆ ಅಂತಂದ ಪಕ್ಷದಲ್ಲಿ ನೀವು ಆ ಅಭಿಷೇಕವನ್ನು ನೋಡ್ತಾ ಇರ್ತಕ್ಕಂಥದ್ದು ಗಾಯತ್ರಿ ಮಂಟಪದ ಬಳಿ ಕುಳಿತುಕೊಂಡು ಅಭಿಷೇಕವನ್ನು ನೋಡ್ತಾ ಇದ್ದೀರಿ. ಪರಮ ಅದ್ಭುತವಾಗಿರುವಂಥದ್ದು.
ಅಭಿಷೇಕವನ್ನು ನೀವು ನೋಡಿದರೆ ನಿಮ್ಮ ಭಾಗ್ಯದ ಖಾತೆಗೆ ಅದನ್ನು ಜಮೆ ಮಾಡಲಾಗಿದೆ. ಇದೀಗ ನಡೆಯೋ ಚಮತ್ಕಾರ ಇದೆಯಲ್ಲ, ಆ ಕಂಚಿ ಕಾಮಾಕ್ಷಿ ಅಮ್ಮನವರಿಗೆ ಈ ಒಂದು ಹರಿದ್ರ ಅಭಿಷೇಕ, ಅರಿಶಿಣದ ನೀರಿಂದ ಅಭಿಷೇಕವನ್ನು ಮಾಡುವಾಗ ಒಮ್ಮೆ ನೀವು ಗಮನಿಸಲೇಬೇಕಾಗಿರ್ತಕ್ಕಂತಹದ್ದು, ಈ ಇಡೀ ನಭೋಮಂಡಲ ಅಂದರೆ ಈ ಭೂಮಿ ಸೂರ್ಯನನ್ನು ಸುತ್ತುವರಿತಕ್ಕಂತಹದ್ದು, ಪ್ರದಕ್ಷಿಣೆ ಮಾಡುವಂಥದ್ದು. ಹಾಗೆಯೇ ನೀವು ಅಮ್ಮನನ್ನು ಗಮನಿಸ್ತಾ ಇದ್ದರೆ ಆ ಅಮ್ಮನ ಕಣ್ಣು ನಗುಮುಖದೊಂದಿಗೆ ಇದ್ದು ಕಣ್ಣು ಸರಸರನ ತಿರುಗುವಂಥದ್ದನ್ನು ನೀವು ಗಮನಿಸ್ತೀರಿ. ಯಾವಾಗ ಈ ಹರಿದ್ರಾಭಿಷೇಕವನ್ನು ನೀವು ಅಮ್ಮನಿಗೆ ಆ ಕಣ್ಣುಗಳಲ್ಲಿ ನೋಡ್ತಕ್ಕಂಥ ತೇಜ ಕಾಂತಿ ಪುಂಜವನ್ನು ನೀವು ನೋಡ್ತೀರೋ, ಅಮ್ಮ ಅರ್ಧ ಅಡಿ ಮೇಲೆದ್ದಿರ್ತಕ್ಕಂತಹ ಭಾಸ ನಿಮಗಾಗತ್ತಲ್ಲ, ಅದು ನಿಮಗೆ ಒದಗಿ ಬಂದಿರತಕ್ಕಂಥ ಎಷ್ಟೋ ದುಃಖ ದುಮ್ಮಾನಗಳನ್ನು ತೊಳೆದಾಕಲು ಆಪತ್ತು ಕಾಲದಲ್ಲಿ ಆಪತ್ಬಾಂಧವನಾಗಿರ್ತಕ್ಕಂತಹದ್ದು ಯಾವುದು ನೀವು ಆಯ್ಕೆ ಮಾಡಿಕೊಂಡಿರ್ತೀರೋ, ಇಲ್ಲಿ ಆಪತ್ಬಾಂಧವಳಾಗಿರ್ತಕ್ಕಂಥದ್ದು ಕಂಚಿ ಕಾಮಾಕ್ಷಿ ಅಮ್ಮನ ದೇವಸ್ಥಾನದಲ್ಲಿ ಗಾಯತ್ರಿ ಮಂಟಪದಲ್ಲಿ ಕುಳಿತುಕೊಳ್ತಾ ಅಮ್ಮನ ಅಭಿಷೇಕವನ್ನು ನೋಡ್ತೀರಲ್ಲ, ಅದು ಮಹತ್ತರವಾಗಿರ್ತಕ್ಕಂಥದ್ದು. ಎಂದೆಂದೂ ನೀವು ಯಾವತ್ತೂ ಏನೇನೋ ಮಾಡಬೇಕಾಗಿತ್ತು, ಯಾವುದನ್ನು ನೀವು ಸಂಕಲನ ಮಾಡಬೇಕಾಗಿತ್ತು, ಮತ್ತು ಇನ್ಯಾವುದನ್ನು ವ್ಯವಕಲನ ಮಾಡಬೇಕಾಗಿತ್ತು, ಇದ್ಯಾವುದನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಅಭಿಷೇಕವನ್ನು ನೋಡದೆ ನಿನ್ನ ಜನ್ಮ ಪುನೀತವಾಯಿತು. ಆದರೆ ನೀನು ಇಲ್ಲಿ ಅಮ್ಮನಿಗೆ ಮಾಡಿರ್ತಕ್ಕಂಥ ಹರಿದ್ರಾಭಿಷೇಕವನ್ನು ನೋಡಿದೆಯೋ, ನಿನ್ನ ಜನ್ಮ ಪುನೀತವನ್ನಾಗುತ್ತಾ. ನಿನಗೇನು ಬಾಕಿ ಇತ್ತು ಹೇಳು, ಯಾವುದಿತ್ತು ಹೇಳು, ಈ ಜನ್ಮದಲ್ಲಿ ಏನು ಸಾಧನೆ ಮಾಡಬೇಕಾಗಿತ್ತಲ್ಲೋ ಅದನ್ನು ಮಾಡಲಿಕ್ಕೆ ಅಮ್ಮ ನಿನಗೆ ಗ್ರೀನ್ ಪೆನ್ನಲ್ಲಿ ಸಿಗ್ನೇಚರ್ DC ಆಗ್ತಾನಲ್ಲ, ಹಾಗೆ ಮಾಡಿಕೊಟ್ಟು ಕಳಿಸ್ದಾಗೇ ನಿಮಗೇನಾದರೂ ಒಂದು ಅವಕಾಶ ಇದು ಒದಗಿ ಬಂದರೆ, ಅಂತಹ ಆಪತ್ತು ಕಾಲದಲ್ಲಿ ಯಾರು ಆಗಿ ಬರುತ್ತಾರೋ ಅವರನ್ನು ನೀವೇನಂತ ಕರಿತೀರಿ? ನೀವು ಆಪತ್ ಬಾಂಧವ ಅಂತ ಕರಿತೀರಾ? ಎಂದು ಕರಿತೀರಿ? ನನ್ನ ಪಾಲಿನ ದೇವರು ಅಂತ ಕರಿತೀರಾ? ಅದೆಲ್ಲವೂ ಕೂಡ ನಿಮಗೆ ನಡೆಯುವಂಥದ್ದು. ನಿಮ್ಮ ಪಾಲಿನ ದೇವರು ಯಾರು ಅಂತ ನೀವೇ ಬರೆದಿರ್ತೀರಿ. ಖಂಡಿತ ಗುರುಗಳೇ, ನಮ್ಮ ಕಷ್ಟದ ಸಮಯದಲ್ಲಿ ನಮಗೆ ಯಾರು ಗೊತ್ತಿದ್ದು ಗೊತ್ತಿಲ್ಲದೆ ಸಹಾಯ ಮಾಡ್ತಾರೋ ಅವರು ನಮ್ಮ ಪಾಲಿನ ದೇವರು ಅಂತ ಈ ಒಂದು ವಿಡಿಯೋ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.